ಇಂದು RCB ಮತ್ತು ಮುಂಬೈ ಇಂಡಿಯನ್ಸ್ ವುಮೆನ್ಸ್ ನಡುವೆ ಮಹತ್ವದ ಒಂದು ಹೈ ವೋಲ್ಟೇಜ್ ಪಂದ್ಯ ನಡೀತಾ ಇದೆ. ಈ ಪಂದ್ಯ ನೋಡಲು ಸಹಸ್ರಾರು RCB ಅಭಿಮಾನಿಗಳು ಕ್ರೀಡಾಂಗಣ ಅಂತ ಜಮಾಯಿಸ್ತಾ ಇದ್ದಾರೆ. ನಮ್ಮ ನಡುವೆ ಒಬ್ರು ಅಭಿಮಾನಿಗಳ ಒಂದು ಯುವಕರ ಪಡೆನೇ ಇದೆ, ಅವ್ರ ಹತ್ರನೇ ಕೇಳೋಣ. ನಿಮ್ಮ ಹೆಸರು? ಶ್ರೀವತ್ಸ. ಏನು ಫುಲ್ ವುಮೆನ್ಸ್ ಗೆ ಚೀರ್ ಅಪ್ ಕೊಡ್ತಾ ಇದ್ದೀರಾ? ಹೌದು, ನಮ್ ಬೆಂಗಳೂರು ನಮ್ ಟೀಮು ಸಪೋರ್ಟ್ ಮಾಡಬೇಕಲ್ಲ RCB ಅಂತ ಹೇಳಿ. ಈಗ ಮೆನ್ಸ್ ನೆಕ್ಸ್ಟ್ ಮಂತ್ ಸ್ಟಾರ್ಟ್ ಆಗುತ್ತೆ, ಇನ್ನೂ ಇದೆ ಟೈಮ್. ಹೌದು, ವುಮೆನ್ಸ್ ಗೆ ಇಷ್ಟು ಈ ರೇಂಜ್ ಸಪೋರ್ಟ್ ಮಾಡ್ತಾ ಇದ್ದೀರಾ, ಇನ್ ಮೆನ್ಸ್ ಗೆ ಯಾವ ರೇಂಜ್ ಇರುತ್ತೆ ಅಂತ? ಅವಾಗ ಇನ್ನೂ ಬರ್ತೀವಿ, ಜನ ಜಾಸ್ತಿ ಬರ್ತೀವಿ ಎಲ್ಲಾ ಕಡೆಯಿಂದ ಜನ ತುಂಬ್ತೀವಿ. ಎಲ್ಲ ಕಡೆ ನಿಮ್ಗೆ ಫೇವರೇಟ್ ಯಾರು, ಮತ್ತೆ ಇವತ್ತು ಯಾವ ತರ ಇರುತ್ತೆ ಮ್ಯಾಚ್, ಎಷ್ಟು ಟಾರ್ಗೆಟ್ ಕೊಡ್ಬೋದು? ಇವತ್ತು RCB ಡೆಫಿನೆಟ್ಲಿ ವಿನ್ ಆಗುತ್ತೆ. ಇಲ್ಲಿ ಸ್ಮೃತಿ ಮಂದನ ಒಂದು 50 ರನ್ ಹೊಡಿತಾರೆ. ಸ್ಮೃತಿ ಮಂದನ RCB ನಮ್ದು ಸ್ಮೃತಿ ಮಂದನ. ಮತ್ತೆ ಮುಂಬೈ ಇಂಡಿಯನ್ಸ್ ಟಫ್ ಕಾಂಪಿಟೇಷನ್ ಕೊಡುತ್ತಾ? ಇಲ್ಲ, ಒನ್ ಸೈಡ್ ಮ್ಯಾಚ್ ಆಗುತ್ತೆ ಅನ್ಸುತ್ತೆ. RCB ಒನ್ ಸೈಡ್ ಮ್ಯಾಚ್ ಆರಾಮ್ಸೆ ವಿನ್ ಆಗುತ್ತೆ. ಹೋಮ್ ಗ್ರೌಂಡ್ ಅಲ್ಲ, RCB ಆರಾಮ್ಸೆ ವಿನ್ ಆಗುತ್ತೆ. ಓಕೆ. ನೆಕ್ಸ್ಟ್ ಮೆನ್ಸ್ ಅಲ್ಲಿ IPL ಇದು ವಿರಾಟ್ ಕೊಹ್ಲಿ ಬದಲು ರಜತ್ ಪಡಿದಾರ್ಗೆ ಕ್ಯಾಪ್ಟನ್ಶಿಪ್ ಕೊಟ್ಟಿದ್ದಾರೆ, ಏನ್ ಹೇಳ್ತೀರಾ? ಅದು ಈಗ ಏನ್ ಹೇಳಕ್ ಆಗಲ್ಲ, ಅವ್ರು ಡಿಸೈಡ್ ಮಾಡಿದಾರೆ ಆಲ್ರೆಡಿ. ಬಟ್ ವಿ ಹ್ಯಾವ್ ಟು ಸಪೋರ್ಟ್ RCB ನಾ, ದಟ್ಸ್ ವೈ. ಈ ಸಲ ಕಪ್ ನಮ್ದೇ ಪಕ್ಕ. 25. ಇವಾಗ 17 ವರ್ಷದಿಂದ ಹೇಳ್ತಿದ್ರೆ ಈ ಸಲ ಪಕ್ಕ ಗೆಲ್ತಾರ. ಈ ಸಲ 100 ಕಾರಣ ಏನಂತ ನೀವು ಒಂದು ಕ್ರಿಕೆಟ್ ಅಭಿಮಾನಿಯಾಗಿ ಪಾಯಿಂಟ್ಸ್ ಹೇಳಿ. 100-200% ಗೆಲ್ತಾರೆ ಈ ಸಲ RCB ಕಪ್. ಒಂದ್ 3 ಪಾಯಿಂಟ್ಸ್ ಹೇಳಿ, ಏನ್ ಉದ್ದೇಶಕ್ಕೆ ಗೆಲ್ಬಹುದು ಅಂತ? ಬ್ಯಾಟಿಂಗ್ ಸ್ಟ್ರಾಂಗ್ ಇದೆ, ಫೀಲ್ಡಿಂಗ್ ಈ ಸಲ ಸ್ಟ್ರಾಂಗ್ ಮಾಡಿದ್ರೆ, ಬೌಲಿಂಗ್ ವಿಲ್ ಬಿ ಸ್ಟ್ರಾಂಗ್. ದಟ್ಸ್ ಟೀಮ್ ವಿಲ್ ಬಿ ಗುಡ್ ದಿಸ್ ಟೈಮ್. ಯು ಹ್ಯಾವ್ ಟು ಬೈ ಗುಡ್ ಬೌಲರ್ ಇನ್ ಭುವನೇಶ್ವರ್ ಅಂಡ್ ಆಲ್. ದಟ್ಸ್ ವೈ ಯು ಹ್ಯಾವ್ ಟು ಪ್ಲೇ ಗುಡ್ ಟೀಮ್ ಅಂಡ್ ಯು ಹ್ಯಾವ್ ಟು ವಿನ್ ದಿಸ್ ಇಯರ್. ಈ ಸಲ ಕಪ್ ನಮ್ದೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.